ಪ್ರಚಾರ ಕಾರ್ಯ ಯಾವ ರೀತಿ ನಡೀತಾ ಇದೆ ಸರ್? ಪ್ರಚಾರ ತುಂಬ ಚೆನ್ನಾಗಿ ನಡೆದಿದೆ. ಇವತ್ತು ನಾನು ಬೆಳಗ್ಗೆ ಅಮೀನ್ಗಢಕ್ಕೆ ಹೋಗಿ ಎಲ್ಲ ಪ್ರಚಾರವನ್ನು ಮಾಡಿ ವಾಪಸ್ಸು ಬಂದಿದ್ದೆ. ಭಾಳ ಚೆನ್ನಾಗಿ ಎಲ್ಲ ಕಡೆ ರೆಸ್ಪಾನ್ಸ್ ಕಾಂಗ್ರೆಸ್ ಪಕ್ಷಕ್ಕೆ ಇದು 100% ಸತ್ಯ ಅಂತ ಹೇಳ್ತಾ ಇದ್ದೀನಿ. ಸರ್, ಈ ಚುನಾವಣೆಯಲ್ಲಿ ಚಿರಂತ್ ಮಠರು ಸೋಲಿಸೋದು ಅಥವಾ ಇನ್ನು BJP ಸೋಲಿಸೋದು ತಮ್ಮ? BJP ಸೋಲಿಸೋದು. ಚಿರಂತ್ ಮಠದ್ದು ಲಾಸ್ಟ್ ಟೈಮ್ ಆಗಿತ್ತು, ಅದು BJP ಸರ್. ಇಲ್ಲ, ಕಳೆದ 2-3 ವರ್ಷದಲ್ಲಿ ನಗರ ಕ್ಷೇತ್ರದಲ್ಲಿ ಯಾವುದೇ ಅಭಿವೃದ್ಧಿ ಕೆಲಸಗಳಾಗಿಲ್ಲ ಅಂತೇಳಿ ಆರೋಪ ಮಾಡ್ತಾ ಇದ್ದಾರೆ ಸರ್. ಇಲ್ಲ, ಈಗ ಆಗಿದೆ ಅಲ್ಲ ಅಭಿವೃದ್ಧಿ ಗ್ಯಾರಂಟಿ ಅಂತ ಅಭಿವೃದ್ಧಿ ಕೆಲಸ ಮತ್ತೊಂದು ಇಲ್ಲ. ಎಲ್ಲ ಬಡ ಜನರಿಗೆ ಗ್ಯಾರಂಟಿ ಸ್ಕೀಮ್ ಸಿಗ್ತಾ ಇದೆ. ಆಮೇಲೆ ಈಗ ಮಾನ್ಯ ಮುಖ್ಯಮಂತ್ರಿಗಳು ಬಂದು ಮೆಡಿಕಲ್ ಕಾಲೇಜಿದು ಭೂಮಿ ಪೂಜೆಯನ್ನು ಮಾಡುವುದಾದರೆ ಟೆಂಡರ್ ಕೂಡ ಆಗಿದೆ, ಅದು ಕೆಲಸ ಪ್ರಾರಂಭ ಆಗಿದೆ ಇಮಿಡಿಯೇಟ್ಲಿ. ಎಲ್ಲ ಬಡ ಜನರಿಗೆ ಇವತ್ತು ಹೆಲ್ಪ್ ಆಗುತ್ತೆ ಮೆಡಿಕಲ್ ಕಾಲೇಜಿಂದ. ಸರ್, ಚಿರಂತ್ ಮಠ ಅವರು ನಗರ ಕ್ಷೇತ್ರದ ಸಾಕಷ್ಟು ಅಭಿವೃದ್ಧಿ ಪರವಾದ ಕೆಲಸ ಕಾರ್ಯಗಳನ್ನು ಮಾಡಿ ಅನ್ನೋ ಒಂದು ಮಾತು ಸರ್. BJP ಅವರು ಅಷ್ಟೊಂದು ಮಾಡಿಲ್ಲ. ಅವರು ಬಡವ್ರ ಪರವಾಗಿ ಕೆಲಸ ಮಾಡಲ್ಲ. ಅವರು BJP ಅವರು ಬರೀ ಶ್ರೀಮಂತರ ಪರವಾಗಿರ್ತಕ್ಕಂಥ ಪಕ್ಷ. ಜನತೆ ಉಮೇಶ್ ಮೇಟಿ ಅವ್ರಿಗೆ ಯಾಕೆ ವೋಟ್ ಮಾಡಬೇಕು ಸರ್? ಉಮೇಶ್ ಮೇಟಿ ಅವರಿಗೆ 3 ಕಾರಣದಿಂದ ವೋಟ್ ಮಾಡಬೇಕು. ಒಂದು, ಅವ್ರ ತಂದೆಯವರ ಅಕಾಲಿಕ ಮರಣದಿಂದ ಅವರಿಗೆ ಅನುಕಂಪದ ಆಧಾರದ ಮೇಲೆ ಇದೆ. ಆಮೇಲೆ ಇನ್ನೊಂದು, ಉಮೇಶ್ ಮೇಟಿ ಅವರು ಕೂಡ ಯುವಕರಾಗಿದ್ದಾರೆ, ಹೆಚ್ಚು ಅಡ್ಡಾಡಿ ಕೆಲಸ ಮಾಡುವಂಥ ಅವ್ರಿಗೆ ಉತ್ಸಾಹ ಇದೆ. ಆಮೇಲೆ 3ನೇದು ಏನಂತಂದರೆ, ಮಾನ್ಯ ಸಿದ್ದರಾಮಯ್ಯನವರ ಗ್ಯಾರಂಟಿ ಸ್ಕೀಮ್ಸ್ ಇವತ್ತೇನು ಹೆಚ್ಚಿನ ಪ್ರಮಾಣದಲ್ಲಿ ಎಲ್ಲ ಬಸ್ ಫ್ರೀ ಸಿಗ್ತಾ ಇದೆ, ಮತ್ತು ಎವ್ರಿ ಮಂತಿಗೆ 2,000 ರೂಪಾಯಿ ಸಿಗ್ತಾ ಇದೆ, ಕರೆಂಟ್ ಫ್ರೀ ಸಿಗ್ತಾ ಇದೆ. ಈ 3 ಕಾರಣಕ್ಕಾಗಿ ಉಮೇಶ್ ಮೇಟಿ ಅವ್ರನ್ನ ಆರಿಸ್ತಾ ಇರಬೇಕಂತ ನಾನು. ತಮ್ಮ ಪ್ರಚಾರ ಚಿರಂತ್ ಮಠ ಅವ್ರ ವಿರುದ್ಧ ಅಥವಾ BJP ವಿರುದ್ಧ ಸರ್? BJP ವಿರುದ್ಧ. ಈ ಸಲ BJP ವಿರುದ್ಧ. ಹೋದ ಸಲ ಇತ್ತು ಅವ್ರ ವಿರುದ್ಧ, ಅದು ಮುಗಿದಿದೆ. ಈ ಸಲ BJP ವಿರುದ್ಧ ಇದೆ ನಮ್ಮ. ನಗರದಲ್ಲಿ ಕುಟುಂಬ ರಾಜಕಾರಣ ನಡೀತಾ ಇದೆ. ಕುಟುಂಬ ರಾಜಕಾರಣ ಯಾವ ಪಕ್ಷದಲ್ಲಿ ಇಲ್ಲರಿ? ಅದು ಎಲ್ಲ ಪಕ್ಷದಲ್ಲೂ ಕುಟುಂಬ ರಾಜಕಾರಣ ಇದೆ. ತಮ್ಮ ಕಳೆದ ಚುನಾವಣೆಯಲ್ಲಿ 10,000 ಮತಗಳನ್ನು ಪಡೆದಿದೆ ಸರ್. ಈ ಚುನಾವಣೆಯಲ್ಲಿ ಅಷ್ಟು ಮತಗಳು ಕಾಂಗ್ರೆಸ್ ಪಕ್ಷ ಬರ್ಬೋದು? ನಾವು ಹೋದ ಸಲ ಮತ ತೊಗೊಂಡಿದ್ದರಲ್ಲಿ 9,000 ವೋಟ್ಸ್ ಈ ಸಲ ಕಾಂಗ್ರೆಸ್ಸಿಗೆ ಬರುತ್ತೆ. ಆದರೆ ನನ್ನ ವಿನಂತಿ ಏನಿದೆ ಅಂದರೆ, ಆ 9,000 ಜನರಿಗೆ ನೀವು ಇನ್ನೊಬ್ಬರನ್ನ ಕರ್ಕೊಂಬಂದು ವೋಟ್ ಮಾಡಿ +1 ವೋಟ್ ಹಾಕಿಸ್ಬೇಕಂತೇಳಿ ನನಗೆ ವಿನಂತಿ ಇದೆ ನಮ್ಮ ಮತದಾರರು. ಪಕ್ಷ ಪ್ರಚಾರ ಕಾರ್ಯದಲ್ಲಿ ತಮಗೇನು ವಿಶೇಷ ಜವಾಬ್ದಾರಿ ವಹಿಸಿ ಸರ್? ಸಂಪೂರ್ಣ ಜವಾಬ್ದಾರಿ ತೊಗೊಂಡಿದ್ದೀನಿ. ನಾನೇ ಸ್ವ ಇಚ್ಛೆಯಿಂದ ಜವಾಬ್ದಾರಿ ತೊಗೊಂಡು ಕೆಲಸ ಮಾಡ್ತಾ ಇದ್ದೀನಿ. ಅವ್ರು ವಹಿಸಬೇಕಾಗಿಲ್ಲ. ಮಾನ್ಯ ಮುಖ್ಯಮಂತ್ರಿಗಳು ನನ್ನ ಕರೆದು ನಮ್ಮ ಮನೆಗೆ ಬಂದು ಕೂಡ ಮಾತಾಡಿದ್ದಾರೆ. ಆ ಸಂಬಂಧ ನಾನು ಸಂಪೂರ್ಣವಾಗಿ ಜವಾಬ್ದಾರಿ ತೊಗೊಂಡು ಮಾಡ್ತೇನೆ ಸರ್. ಬಾಗಲಕೋಟೆ ಅಥವಾ ದಾವಣಗೆರೆಯಲ್ಲಿ 2 ಕಡೆ BJP ಗೆಲ್ತಾನೆ, ಎರಡೂ ಕಡೆ ಕಾಂಗ್ರೆಸ್ ಜೈಬೇರಿ ಬಾರಿಸ್ತೀನಿ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಸಿಂಪಲ್ ಆಭರಣವಾಗಿರಲಿ ಅಥವಾ ಸ್ಟೇಟ್ಮೆಂಟ್ ಪೀಸ್ ಆಗಿರಲಿ, ಈಗ ಪರಿಚಯಿಸುತ್ತಿದ್ದೇವೆ. ಇದು ಮಾರ್ಚ್ 22ರವರೆಗೆ ಅತ್ಯುತ್ತಮವಾದ ಆಫರ್ಗಳು ಚಿನ್ನ, ವಜ್ರ ಮತ್ತು ಅಮೂಲ್ಯ ರತ್ನಾಭರಣಗಳ ಮೇಲೆ. ಇಂದೇ ನಿಮ್ಮ ಹತ್ತಿರದ ಮಲಬಾರ್ ಶೋರೂಮ್ ಇಂದ ಭೇಟಿ ನೀಡಿ.